ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಿಪಬ್ಲಿಕ್ ಕನ್ನಡ ವತಿಯಿಂದ ಫರ್ನಿಚರ್ ಎಕ್ಸ್ಪೋ 2024 ನಿನ್ನೆಯಿಂದ ಅದ್ದೂರಿಯಾಗಿ ಚಾಲನೆ ಆಗಿದೆ. ಆಗಸ್ಟ್ 5ನೇ ತಾರೀಕಿನವರೆಗೂ ಈ ಫರ್ನಿಚರ್ ಎಕ್ಸ್ಪೋ ಇರುತ್ತೆ. ನೀವು ಕೂಡ ಬನ್ನಿ, ಭಾಗವಹಿಸಿ. ಈಗ ಹೆಡ್ಲೈನ್ಸ್. ಮೂಡ ಹಗರಣ ವಿರುದ್ಧ ಮೈತ್ರಿ ಕಹಳೆ. ಮೈಸೂರು ಚಲೋಗೆ ಅದ್ದೂರಿ ಚಾಲನೆ. ಮಳೆಯ ನಡುವೆಯೂ ನಾಯಕರ ಹೆಜ್ಜೆ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಟೆನ್ಷನ್. 2ನೇ ದಿನವೂ ಸ್ವಕ್ಷೇತ್ರದ ನೆರೆ ಹಾನಿ ವೀಕ್ಷಣೆ ರದ್ದು. ಸಿಎಂಗಾಗಿ ಕಾದು ಕುಳಿತಿದ್ದ ಸಂತ್ರಸ್ತರಿಗೆ ನಿರಾಸೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಕೇಸ್. 19 ಗಂಟೆಗಳ ಬಳಿಕ ಎಫ್ಐಆರ್ ದಾಖಲಿಸಿದ ಪೊಲೀಸ್. ಶಾಸಕ ಚೆನ್ನಾರೆಡ್ಡಿ ಬಂಧನಕ್ಕೆ ಪ್ರೊಟೆಸ್ಟ್. ಜೈಲು ಸೇರಿದರೂ ಬದಲಾಗದ ಪೊರ್ಕಿ. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರ ಕಿರಿಕ್. ದಾಸನ ವರ್ತನೆಗೆ ಜೈಲು ಸಿಬ್ಬಂದಿ ಸುಸ್ತು. ಕರುನಾಡಲ್ಲಿ ನಿಲ್ಲದ ಮಳೆ ಅವಾಂತರ. ಗೋಕಾಕ್ ನಗರದಲ್ಲಿ ಕೃತಕ ಪ್ರವಾಹ. ಹಂಪಿಯಲ್ಲಿ ಸಾಲು ಮಂಟಪ ಜಲಾವೃತ. ಯಾದಗಿರಿಯಲ್ಲಿ ಪಿಎಸ್ಐ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಫೈನಲಿ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಸಾವನ್ನಪ್ಪಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳು ಆಗಿದ್ವು. ಪ್ರೊಟೆಸ್ಟ್ ಕೂಡ ನಡೀತಾ ಇತ್ತು. ಸದ್ಯಕ್ಕೆ 18 ಗಂಟೆಗಳ ಬಳಿಕ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು. ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಅವರ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡ ವಿರುದ್ಧ ಕೇಸ್ ದಾಖಲಾಗಿರೋದು. ಇದರಲ್ಲಿ ಶಾಸಕ ಚೆನ್ನಾರೆಡ್ಡಿ ಅವರನ್ನ A1 ಮಾಡಲಾಗಿದೆ, A2 ಪಂಪನಗೌಡ. ಇನ್ನು ಮತ್ತೊಂದು ಕಡೆ ಪಿಎಸ್ಐ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿದೆ. ಕುಟುಂಬಕ್ಕೆ ನ್ಯಾಯ ಕೊಡಲೇಬೇಕು. ಅಧಿಕಾರಿಗೆ ಸಾವಿಗೆ ಕಾರಣರಾದವರ ಮೇಲೆ ಎಫ್ಐಆರ್ ಹಾಕಲೇಬೇಕು. ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶಾಸಕರ ವಿರುದ್ಧ. ಶಾಸಕ ಚೆನ್ನಾರೆಡ್ಡಿ 30 ಲಕ್ಷ ಹಣ ಕೇಳಿದ್ದಾರೆ. ಹಣ ಕೇಳ್ತಾ ಇರೋ ಬಗ್ಗೆ ನನ್ನ ಪತಿ ಹೇಳಿದ್ದರು. MLA ಹಾಗೂ ಆತನ ಮಗ ಹಣ ಕೇಳಿದ್ರು ಅನ್ನುವಂಥ ವಿಚಾರವನ್ನ ಸ್ವತಃ ಮೃತ ಪಿಎಸ್ಐ ತಮ್ಮ ಹೆಂಡತಿಯ ಹತ್ರ ಹೇಳ್ಕೊಂಡಿದ್ರಂತೆ. ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಈಗ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಬ್ಬರನ್ನು ಅಂದ್ರೆ MLA ಮತ್ತು MLA ಮಗ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಬೇಕು. ಎಷ್ಟು ದುಡ್ಡು ಕೊಟ್ಟು MLA ಅವರನ್ನ ಸಾಕ್ತೀರಾ? ಇಷ್ಟು ದಿನ MLAಗೆ ಊಟ ಹಾಕ್ತೀರಾ? ಎಫ್ಐಆರ್ ದಾಖಲಿಸಿಕೊಂಡು ನಮಗೆ ನ್ಯಾಯ ಕೊಡಿಸಿ ಅಂತ ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಣ ಕೇಳಿದ್ದಾರೆ. 30 to 40 lakhs ತನಕ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ ಎಫ್ಐಆರ್ ಆಗಬೇಕು. ಅವ್ರು ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ, 100% ಅವ್ರದ್ದು ತಪ್ಪಿದೆ. ಅವ್ರು ಬರ್ಬೇಕು. ಅಲ್ಲ, ಎಲ್ಲರಿಗೂ ಗೊತ್ತು. ಎಲ್ಲ PSIಗಳು ದುಡ್ಡು ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ. ಏನ್ ಹೇಳ್ಬೇಕು ಸರ್, ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಯಾರು MLAಗೆ ಸಪೋರ್ಟ್ ಮಾಡ್ತಿದ್ದಾರೆ. ದುಡ್ಡು ತಿನ್ನೋರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದುಡ್ಡು ಕೊಡ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಎಷ್ಟು ದುಡ್ಡು ತಿನ್ನಿಸ್ತೀರಾ MLAಗೆ? ನೀವು MLAನ ಸಾಕ್ತೀರಾ? ನೀವು ಇಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು, ಊಟ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಎಲ್ಲರನ್ನ ಬಿಟ್ಟು ದುಡಿತೀರಾ. ಯಾರಿಗೋಸ್ಕರ?
MLAಗೋಸ್ಕರ ದುಡಿತೀರಾ? MLAಗೆ ಊಟ ಹಾಕ್ತಿದ್ದೀರಾ? ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್? ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ. ಇಷ್ಟು ಜನ ಇದ್ದಾರೆ, ಎಷ್ಟು ಸ್ಟ್ರೈಕ್ ಆಗಿದೆ, ಅಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ, ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್. ಅವ್ರದ್ದು ತಪ್ಪಿದೆ, ನಮ್ಗೆ FIR ಬೇಕು, ನಮಗೆ ನ್ಯಾಯ ಕೊಡಿಸಿ, ಅವಾಗ ಎದ್ದೇಳ್ತೀವಿ ನಾವು. ಇಲ್ಲಿ ಆಫೀಸರ್, ಒಂದು ಪ್ರಾಂಪ್ಟ್ ಆಫೀಸರ್, ಒಂದು ನಿಯತ್ತಾದ ಆಫೀಸರ್ನ ನೀವೆಲ್ಲರೂ ಕಳ್ಕೊಂಡಿದ್ದೀರಲ್ಲ. ಯು ಪೀಪಲ್ ರಿಯಲಿ ಡೋಂಟ್ ಡಿಸರ್ವ್. SP ಮೇಡಮ್ ನಮ್ಗೆ ಹೇಳಿದ್ರು ರಾತ್ರಿ FIR ಕೊಡಿಸ್ತೀನಿ ಬನ್ನಿ ಅಂತ, ಅವ್ರನ್ನ ನಂಬ್ಕೊಂಡು ಬಂದ್ವಿ, ಇಲ್ಲಾಂದ್ರೆ ಅಲ್ಲೇ ಕೂಡ್ತಿದ್ವಿ ನಾವು. ಪ್ರೈವೇಟ್ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದಾರೆ ಸರ್, ರಾತ್ರಿ ಕರ್ಕೊಂಡು ಹೋಗಿದ್ದಾರೆ, ಇವಾಗ ತನಕ ಹೊರಗೆ ಬಂದಿಲ್ಲ ಅವರು. ಹೆಂಗಿರ್ಬೇಕು? ನಂಗೆ ಬೇಬೀಸ್ ಇದೆ, ನಾನು ಅವ್ರಿಗೆ ಏನಂತ ಹೇಳಬೇಕು? ಪ್ರೆಗ್ನೆಂಟ್ ಇದ್ದೀನಿ ನಾನು, 8 months ಪ್ರೆಗ್ನೆಂಟ್ ಇದ್ದೀನಿ, ಕೂಡ್ಸಿದ್ದಾರೆ. ಅವ್ರ ಡಿಪಾರ್ಟ್ಮೆಂಟಲ್ಲೇ ಹ್ಯುಮ್ಯಾನಿಟಿ ಇಲ್ಲ ಅವ್ರಿಗೆ. ಏನು ಮಾಡಬೇಕು? ನ್ಯಾಯ ಸಿಕ್ತಿಲ್ಲ ಅವ್ರಿಗೆ, ರೈಟ್ ಇಲ್ಲ ನ್ಯಾಯ ಸಿಗೋಕ್ಕೆ. ನಿಮಗೆಲ್ಲ ಏನು ಪಬ್ಲಿಕ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಒಂದ್ ಕಡೆ MLA ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. FIR ಅಲ್ಲಿ A1 MLA, A2 MLA ಮಗ ಇನ್ನೂ ಕೂಡ ಯಾಕೆ ಅರೆಸ್ಟ್ ಆಗಿಲ್ಲ? ಈಗ PSI ಹೆಂಡತಿ ಮಾತಾಡ್ತಾ ಇದ್ರು, ಪೊಲೀಸ್ ಇಲಾಖೆ MLAಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ರೆಸ್ಪಾನ್ಸಿಬಲ್ ಆಫೀಸರ್ಸ್ ಯಾಕೆ ಮುಂದೆ ಬರ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಖಂಡಿತ ಶ್ರೀಪಾದಿಯರು ಯಾದಗಿರಿ ನಗರ ಪೊಲೀಸ್ ಠಾಣೆಯ PSI ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯಿಂದಲೂ ಸಹ ನಿರಂತರವಾಗಿ ದಲಿತ ಹಾಗೂ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅವರ ಜೊತೆಗೆ ಕುಟುಂಬಸ್ಥರು ಸಹ ಭಾಗಿಯಾಗಿದ್ರು. ಅಂದರೆ ಪತ್ನಿ ಶ್ವೇತಾ ಆಗಿರ್ಬೋದು ಮತ್ತು ತಂದೆ ತಾಯಿ ಮಾವಂದಿರು ಭಾಗಿಯಾಗಿದ್ರು. ಆದರೂ ಸಹ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧ FIR ದಾಖಲಿಸಿಕೊಳ್ಳಲು ಹಿಂದೇಟನ್ನು ಹಾಕ್ತಾ ಇದ್ರು. ಅಂತಂದರೆ ಆ ಪ್ರಕರಣದ A1 ಆರೋಪಿ ಮತ್ತು A2 ಆರೋಪಿ ಆಗಿರುವಂಥ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುಣ್ಣೂರು ಆಗಿರ್ಬೋದು ಮತ್ತು ಅವರ ಪುತ್ರ ಪಂಪನಗೌಡ ಅಲಿಯಾಸ್ ಸನ್ನಿಗೌಡ, ಇವರಿಬ್ಬರ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲು ಪೊಲೀಸರು ಹಿಂದೇಟನ್ನು ಹಾಕ್ತಾ ಇದ್ರು. ಹೀಗಾಗಿ ಏನು ರಾಜ್ಯದ ಕೆಲವು ಜಿಲ್ಲೆಗಳ ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಈ ಒಂದು ಸ್ಥಳಕ್ಕೆ ಬರ್ತಿದ್ದಂತೆ ಪೊಲೀಸ್ ಇಲಾಖೆ ಅಲರ್ಟ್ ಆಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಫೋರ್ಸ್ಗಳನ್ನು ಕರೆಸಿಕೊಳ್ಳುವ ಮೂಲಕ ಈ ಒಂದು ಬಿಟ್ಟರೆ ಈ ಒಂದು ಪರಿಸ್ಥಿತಿ ಕೈ ಮೀರುತ್ತೆ ಅನ್ನೋ ನಿಟ್ಟಿನಲ್ಲಿ ತಕ್ಷಣ ಈ PSI ಪರಶುರಾಮ್ ಅವರ ಪತ್ನಿ ಶ್ವೇತಾಳನ್ನ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ A1 ಆರೋಪಿ ಶಾಸಕ ಹಾಗೂ ಅವನ ಪುತ್ರನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂದು ಮತ್ತು ಇಲ್ಲಿರುವಂಥ ಪ್ರತಿಭಟನಾಕಾರರನ್ನು ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ನಿನ್ನೆ ರಾತ್ರಿ ಖಾಸಗಿ ಆಸ್ಪತ್ರೆ ಆದರೂ ಶವ ಇರುವಂಥ ಸಂದರ್ಭದಲ್ಲಿ ಅವಾಗಲೇ ಪೋಷಕರು ಹೇಳ್ತಾ ಇದ್ರು, ನಮಗೆ ನ್ಯಾಯ ಕೊಡೋವರೆಗೂ ನಾವು ಇಲ್ಲಿಂದ ಕಾಲ್ ಕೇಳಲ್ಲ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ SP G ಸಂಗೀತ ಅವರು ನೀವು ಮಾರ್ಚಿನರಿಗೆ ಬನ್ನಿ, ಅಲ್ಲಿ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದರು. ಆದರೆ ಕಳೆದ 18 ಗಂಟೆಗಳ ಕಳೆದರೂ ಸಹ FIR ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ರು. ಆದರೆ ಸತತವಾಗಿ ಹೋರಾಟ ಮುಂದುವರಿತು. ಈ ಹೋರಾಟಕ್ಕೆ ಮಣಿದ ಯಾದಗಿರಿ ಪೊಲೀಸರು ಸದ್ಯ ಈ ಒಂದು ಪ್ರಕರಣವನ್ನು